ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್, 0.75 mm ಕ್ರೋಶೆ ಹುಕ್ ತಗೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿರೋಂಥ ಡಿಸೈನು. ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ, ಒಂದೇ ಸ್ಟೆಪ್ಪಲ್ಲೇ ಆಗುತ್ತೆ. ಸಿಂಗಲ್ ಸ್ಟೆಪ್ಪು ಡಿಸೈನ್ ಇದು. ಫಸ್ಟು ಡಬಲ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳೋಣ. ದಾರ 2 ಸಾರಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಹತ್ರ ಸೇರಿಸ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಅಂದರೆ ತುಂಬ ಸ್ಮಾಲ್ ಅಲ್ಲ, ಮೀಡಿಯಮ್ ಸೈಜಿಂದು. ಸ್ವಲ್ಪ ನಿಮಗೆ ಬೇಕಾದ ಹಾಗೆ ತೊಗೋಬೋದು. ಸ್ಮಾಲ್ ಅಂದರೆ ಸ್ಮಾಲು ಉಪಯೋಗಿಸ್ಕೋಬೋದು, ಯಾವ್ದಾದ್ರು ಬೀಡು. ನಾನಿಲ್ಲೊಂದು ಬೀಡ್ ಸೇರಿಸ್ಕೊಂಡಿದ್ದೀನಿ. ಈ ಸ್ಮಾಲ್ ಬೀಡ್ ಸೇರಿಸ್ಕೊಂಡ್ಮೇಲೆ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಬೀಡನ್ನು ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಲಾಕ್ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಅದೊಂಥರ ಬೇರೆ ರೀತಿ ಕಾಣಿಸುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ತೀನಿ. ಅದರ ಹತ್ತಿರನೇ, ಅದರ ಪಕ್ಕನೇ, ಇಲ್ಲಿ ನಾವು ಲಾಕ್ ಮಾಡಿದ್ದೀವೋ ಅದರ ಪಕ್ಕನೇ ಮತ್ತೆ ಬೀಡ್ ಸೇರಿಸ್ತೀನಿ. ಲಾಕ್ ಮಾಡಿ ಡೈರೆಕ್ಟಾಗಿ ಬೀಡ್ ಸೇರಿಸ್ಕೊಳ್ತಾ ಇಲ್ಲ, ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸಿ ಮತ್ತೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶೆ ಹಾಕಿ. ನೆಕ್ಸ್ಟು ಇನ್ನದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ ಸೇರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಲಾಕಿಗೆ ಡೈರೆಕ್ಟಾಗಿ ಸೇರಿಸ್ತೀವಲ್ವ, ಆ ಥರ ಅಲ್ಲ. ಒಂದು ಮಧ್ಯೆಲ್ಲೊಂದು ಸಿಂಗಲ್ ಕ್ರೋಶೆ ಅಂದರೆ ಸ್ವಲ್ಪ ಗ್ಯಾಪ್ ಆಗುತ್ತೆ, ಆವಾಗ ಗ್ಯಾಪ್ ಬಿಟ್ಕೊಂಡು ಈ ಥರ ಸೇರಿಸ್ತಾ ಇದ್ದೀನಿ. ಬೀಡ್ ಸೇರಿಸಿ ಲಾಕ್ ಮಾಡಿ ಅದನ್ನು ಮತ್ತೆ ಬಟ್ಟೆಗೆ ಸೇರಿಸ್ಕೊಳ್ಳೋದು, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು. ಈ ಥರದ 3 ಸೇರಿಸಿದ್ದೀನಿ ನಾನು. ನೀವು ಬೇಕಾದಷ್ಟು ಸೇರಿಸ್ಕೋಬೋದು. ನಿಮಗೆ ಬೇಕಾದಂಗೆ 4, 5 ದೂರ ಎಷ್ಟು ಬೇಕೋ, ಎಷ್ಟು ಎಕ್ಸ್ಟ್ರಾ ಬೇಕೋ ಅಷ್ಟು ಮಾಡ್ಕೋಬೋದು. ಈಗ ಇದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಸಿಂಗಲ್ ಸ್ಮಾಲ್ ಬೀಡ್ಸ್ ಸೇರಿಸಿದ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಸೇರಿಸ್ಕೊಂಡು ಈಗ ಈ ರಿಂಗ್ ಬೀಡನ್ನು ಇನ್ನೊಂದು ಕೈಯಲ್ಲಿ ಹಿಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಹಿಡ್ಕೊಂಡು ಡೈರೆಕ್ಟಾಗಿ ಅದರಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಅದರ ಒಳಗಿಂದ ದಾರ ತಂದು ಸಿಂಗಲ್ ಕ್ರೋಶೆನೇ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಇಲ್ಲ, ಸಿಂಗಲ್ ಕ್ರೋಶೆನೇ ದಾರ ತಂದು ಈ ಥರ ಅದನ್ನು ಸೇರಿಸ್ಕೊಳ್ಳಿ. ಕೈಯಲ್ಲಿ ಎಡಗೈಯಲ್ಲಿ ಹಿಡ್ಕೋಬೇಕಾಗತ್ತೆ. ಫಸ್ಟಿಗೆ ಬ್ಯಾಲೆನ್ಸ್ ಇಲ್ಲದಿರೋದ್ರಿಂದ ಸ್ವಲ್ಪ ಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ, ಗ್ರಿಪ್ ಇಲ್ಲದಿರೋದ್ರಿಂದ ಬಟ್ಟೆಗೆ ಸೇರಿಸ್ಕೊಳ್ಳಲ್ಲ. ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿನ 3 ಚೈನ್ ಮಾಡಿಬಿಟ್ಟು ಆ ಸಿಂಗಲ್ ಕ್ರೋಶೆ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜಾಗ ಇರುತ್ತಲ್ವ, ಅಲ್ಲಿಂದ ದಾರ ತಗೊಂಬಂದು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಅಲ್ಲಿ ಹಿಂದೆ ಪೀಕೋ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕ್ಕೊಂಡು ಪೀಕೋ, ನಾರ್ಮಲ್ ಪೀಕೋ ನಾವು ಯಾವಾಗಲೂ ಮಾಡ್ತೀವಲ್ವ, ಸಿಂಗಲ್ ಕ್ರೋಶೆ ಪೀಕೋ ಮಾಡ್ತಾಯಿದ್ದೀನಿ. ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನು, ಈ ಥರ ಪಕ್ಕನೇ ಮಾಡ್ತಾ ಹೋಗ್ಬೇಕು ನೀವು. ಯಾವ ಸೈಡಿಂದಾದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ. 3 ಚೈನು ಮತ್ತು ಪೀಕೋ. 1-2 ಆಗುವವರೆಗೂ ಕೈಯಲ್ಲಿ ಗ್ರಿಪ್ ಇರಲ್ಲ, ಅದು ನಾವು ಬಟ್ಟೆಗೆ ಸೇರಿಸಲ್ಲ, ಅದರಿಂದ ಸ್ವಲ್ಪ ನಿಧಾನ ಮಾಡಬೇಕಾಗತ್ತೆ. 1-2 ಸ್ಟಿಚ್ ಹಾಕಿದ ಮೇಲೆ ಕಷ್ಟ ಆಗಲ್ಲ. ಮತ್ತು ಸಿಂಗಲ್ ಕ್ರೋಶೆ ಮತ್ತು 3 ಚೈನು ಈ ಥರ ಹಿಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಫುಲ್ ಒಂದು ಸೈಡ್ ಫುಲ್ ಎಷ್ಟು ಬರುತ್ತೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಪೂರ್ತಿ ರೌಂಡಾಗಿ ಹಾಕ್ಕೊಳ್ತಾ ಇಲ್ಲ, ಒಂದು ಸೈಡ್. ಅಂದರೆ ನಾವೀಗ ಸಾಮಾನ್ಯವಾಗಿ ಬಟ್ಟೆಗೆ ಸೇರಿಸಿದರೆ ಯಾವ ರೀತಿ ಮಾಡ್ತೀವೋ ಆ ಥರ ಸ್ವಲ್ಪ ಟೈಟಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನೀಟಾಗಿ ನಿಧಾನವಾಗಿ ಮಾಡಿದರೆ ಆಗತ್ತೆ. ಈ ಥರ ಸಿಂಗಲ್ ಕ್ರೋಶೆ ಪೀಕೋ, ಸಿಂಗಲ್ ಕ್ರೋಶೆ ಈ ಥರ ದಾರ ತಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಆಮೇಲೆ 3 ಚೈನ್ ಮಾಡ್ತೀನಿ ಸಿಂಗಲ್ ಕ್ರೋಶೆ ಆಮೇಲೆ ಬ್ಯಾಕ್ ಸೈಡಲ್ಲಿ ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡಲ್ಲಿಂದ ದಾರ ತಂದು ಈ ಥರ ಇದನ್ನು ಲಾಕ್ ಮಾಡ್ತೀನಿ. ಮತ್ತೆ ಸಿಂಗಲ್ ಕ್ರೋಶೆ ಮತ್ತು 3 ಚೈನು, 1, 2, 3 ಮತ್ತು ಪೀಕೋ. ಈ ಥರ ಫುಲ್ ಒಂದು ಸೈಡ್ ಇಡೀ ಆಗೋಷ್ಟು ಮಾಡಿದ್ದೀನಿ. ಇಲ್ಲಿ ನಾನು 8 ಪೀಕೋ ಮಾಡಿದ್ದೀನಿ. 8 ಪೀಕೋ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ. ಸಿಂಪಲ್ ಡಿಸೈನ್ ಆಗಿರುತ್ತೆ, ಇದು ಈಸಿಯಾಗಿರುತ್ತೆ, ಒಂದೇ ಸ್ಟೆಪ್ಪಲ್ಲೇ ಆಗುತ್ತೆ. ಈಗ ಸೇರಿಸಿದ ಮೇಲೆ ಅದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಥರ ಇಲ್ಲಿ ಬೀಡ್ ಸೇರಿಸ್ಕೊಳ್ಳಿ. ಸ್ಮಾಲ್ ಬೀಡ್ ನೋಡಿ ಈ ಥರ ಬರುತ್ತೆ. ಈಗ ಮತ್ತೆ ಸ್ಮಾಲ್ ಬೀಡ್ ಸೇರಿಸಿ ನೀವು ಅದು ಎಷ್ಟು ಬೇಕಾದ್ರೂ ಗ್ಯಾಪ್ ಇಟ್ಕೋಬೋದು. 3 ಸೇರಿಸ್ಬೋದು, 4 ಸೇರಿಸ್ಬೋದು, 5 ಸೇರಿಸ್ಬೋದು, ಇಷ್ಟ. ನಾನಿಲ್ಲಿ 3 ಬೀಡ್ಸ್ ಬರೋವರೆಗೂ ಮಾಡ್ತಾಯಿದ್ದೀನಿ. ಬೀಡಲ್ಲಿ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಸೇರಿಸಿ ಮತ್ತೆ ಅದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ ಸೇರಿಸ್ತಾ ಇದ್ದೀನಿ.
ಆಮೇಲೆ ನೋಡಿ ಈ ಥರ ನಿಧಾನವಾಗಿ ಸೇರಿಸ್ಕೊಳ್ಳಿ. ಆಮೇಲೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸಿ. ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ನೀವು. ಈ ಥರ ಮತ್ತು ಬೀಡ್ ಸ್ಮಾಲ್ ಬೀಡ್. ಸ್ಮಾಲ್ ಅಂದರೆ ತುಂಬ ಸ್ಮಾಲ್ ಬೀಡಲ್ಲ ಇದು, ಸುಮ್ಮನೆ ಅದೊಂದು ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಲಾಕ್ ಮಾಡಿ ಸೇರಿಸ್ಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಕಂಟಿನ್ಯೂಸ್ ಆಗಿ ಒಂದು 5-6 ಬೀಡ್ಸನ್ನು ಹಾಗೆ ಸೇರಿಸ್ಕೊಂಡು ಮಾಡ್ಬೋದು. ನಾನು ಸುಮ್ಮನೆ ಇದೊಂದು ಚೇಂಜ್ಗೋಸ್ಕರ, ಇದೊಂದು ಡಿಸೈನ್ಗೋಸ್ಕರ ಆ ಥರ ಮಾಡಿದ್ದೀನಿ. ಈಗ ಮತ್ತೆ 3 ಬೀಡ್ ಆದಮೇಲೆ ಮತ್ತೆ ರಿಂಗ್ ಬೀಡ್ ತಗೊಂಡು ಸಿಂಗಲ್ ಕ್ರೋಶೆ ಪೀಕು ಮಾಡ್ಕೊಳ್ಳಿ. ನಾನು ಆ ಥರ ಮಾಡ್ತಾಯಿದ್ದೀನಿ. ವಿದೌಟ್ ಕುಚ್ಚು ಡಿಸೈನ್ ಸ್ನೇಹಿತರೆ ಇದು. ಕುಚ್ಚು ಮಾಡ್ತಾ ಇಲ್ಲ ನಾನಿಲ್ಲಿ, ಕುಚ್ಚು ಉಪಯೋಗಿಸ್ತಾ ಇಲ್ಲ. ಈ ಥರ ನೋಡಿ, ಈ ಥರ ವಿದೌಟ್ ಕುಚ್ಚು ಡಿಸೈನ್ ಇದು. ಸಾರಿ ಬಾರ್ಡರ್ ಥರ. ಕುಚ್ಚು ಬೇಕು ಅಂದರೂ ನೀವು ಮಧ್ಯದಲ್ಲಿ ಕುಚ್ಚಿಗೆ ಜಾಗ ಬಿಟ್ಕೋಬೋದು. ನಾನಿಲ್ಲಿ ಕುಚ್ಚಿಗೆ ಜಾಗ ಬಿಟ್ಕೊಂಡಿಲ್ಲ, ವಿದೌಟ್ ಕುಚ್ಚು ಮಾಡ್ತಾಯಿದ್ದೀನಿ. ಸಾರಿ ಬಾರ್ಡರ್ ಥರ ಮಾಡ್ತಾಯಿದ್ದೀನಿ. ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ ಒಂದು 3 ಚೈನು 4 ಚೈನು ನೀವು ಸೇರಿಸ್ಕೊಂಡು ಬಿಡ್ಬೋದು. ಅಂದರೆ ರಿಂಗ್ ಬೀಡ್ ಆದಮೇಲೆ ಅಥವಾ 3 ಬೀಡ್ಸು ರಿಂಗ್ ಬೀಡು 3 ಬೀಡ್ಸು ಆದಮೇಲೆ 3 ಚೈನ್ ಹಾಕಿಬಿಟ್ಟು ಮತ್ತೆ ಅದೇ ಕಾಂಬಿನೇಷನ್ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ 3 ಬೀಡು ರಿಂಗ್ ಬೀಡು 3 ಬೀಡು ಆ ಥರ ಮಾಡ್ಕೋಬೋದು ನೀವು. ದೂರಕ್ಕೆ ಒಂದೊಂದು ಕುಚ್ಚು ಬರುತ್ತೆ ಆವಾಗ, ಆ ಥರನೂ ಮಾಡ್ಕೋಬೋದು ನೀವು ಕುಚ್ಚು ಬೇಕು ಅನ್ನೋರು. ನಾನಿಲ್ಲಿ ವಿದೌಟ್ ಕುಚ್ಚು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸೇರಿಸ್ಕೊಳ್ಳಿ. ಆಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಹಾಕಿ ಅದರ ಪಕ್ಕ ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹತ್ತಿರ ಆದರೆ ದೂರ ಆದರೆ ಚೆನ್ನಾಗಿ ಬರಲ್ಲ, ಕರೆಕ್ಟಾಗಿ ಸೇರಿಸ್ಕೋಬೇಕಾಗತ್ತೆ ನೀವು ರಿಂಗ್ ಬೀಡನ್ನು. ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಹಾಕಿ ಅದು ಲಾಕ್ ಮಾಡಿ, ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಆಮೇಲೆ ಸಿಂಗಲ್ ಕ್ರೋಶೆಗೆ ಬೀಡ್ ಸೇರಿಸಿ ಈ ಥರ 3 ಬೀಡ್ ಸೇರಿಸ್ತಾ ಇದ್ದೀನಿ. ಕಂಟಿನ್ಯೂ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಆಗುತ್ತೆ ಇದು, ಬೇಗ ಆಗುತ್ತೆ. ವಿದೌಟ್ ಕುಚ್ಚು ಬೇಕು ಅನ್ನೋರು ಇದನ್ನು ಮಾಡ್ಕೋಬೋದು. ಕುಚ್ಚು ಬೇಡ, ಕುಚ್ಚು ಹಾಳಾಗತ್ತೆ. ವಾಶ್ ಮಾಡುವಂಥ ವಾಷೇಬಲ್ ಸಾರಿಗಳಿಗೆಲ್ಲ ಕುಚ್ಚು ಹಾಕಿದರೆ ವಾಶ್ ಮಾಡಿದಾಗ ಸ್ವಲ್ಪ ಹಾಳಾಗುತ್ತೆ ಕುಚ್ಚು. ಅದಕ್ಕೋಸ್ಕರ ಈ ಥರ ಮಾಡ್ಬೋದು. ಸಿಂಪಲ್ ಸಾರಿಗಳಿಗೆ, ಮೈಸೂರು ಸಿಲ್ಕ್ಗಳಿಗೆ ಅಥವಾ ಬೇರೆ ಯಾವುದಾದ್ರೂ ಸಿಂಪಲ್ ಸಾರಿಗಳಿಗೆ ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮ್ಮ ಸೀರೆಗೆ ಮಾಡಿ ನೋಡಿ, ನಿಮಗೆ ಹೆಂಗೆ ಅನ್ನಿಸ್ತು ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಡಿಸೈನು ಇಷ್ಟ ಆಯಿತು ಅಂತ ಅನ್ಕೋತೀನಿ. ತುಂಬ ಸಿಂಪಲ್ ಆಗಿದೆ, ಸಿಂಗಲ್ ಸ್ಟೆಪ್ಪಲ್ಲಿ ಆಗುತ್ತೆ. ವಿದೌಟ್ ಕುಚ್ಚು ಮಾಡಿದ್ದೀನಿ. ಬೇಕು ಅಂದರೆ ಕುಚ್ಚು ಸೇರಿಸ್ಕೋಬೋದು. ನೀವು ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.